ಪ್ರಮುಖ ಲಕ್ಷಣಗಳೇನು ಈ ಓವೇರಿಯನ್ ಕ್ಯಾನ್ಸರ್? ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಏನಾಗುತ್ತೆ, ಚಿಕ್ಕ ವಯಸ್ಸಿನವರಾದರೆ ಬೇಗ ತಿಳ್ಕೊಳಕ್ಕಾಗಲ್ಲ. ಯಾಕಂದರೆ ಆ್ಯಕ್ಟಿವ್ ಆಗಿರ್ತಾರೆ, ಕಾಯಿಲೆಯಿಂದ ಅವ್ರಿಗೇನು ತೊಂದರೆ ಆಗ್ತಾ ಇರಲ್ಲ. ಸಣ್ಣ ಪ್ರಮಾಣದಲ್ಲೇ ಪ್ರಾರಂಭ ಆಗಿ ನಿಧಾನಗತಿಯನ್ನೇ ಸ್ವಲ್ಪ ದೊಡ್ಡದಾಗ್ತಾ ಬರುತ್ತೆ. ಒಂದ್ಸರಿ ಅದು ಕ್ಯಾನ್ಸರಸ್ ಆಯಿತು ಅಂದಾಗ ಹೊಟ್ಟೆ ಒಳಗಡೆ ನೀರಿನ ಅಂಶ ಜಾಸ್ತಿ ಆಗ್ಬೋದು, ಹೊಟ್ಟೆ ಬ್ಲೋಟಿಂಗ್ ಆಗ್ಬೋದು, ಸರಿಯಾಗಿ ಆಹಾರ ಸೇರದೇ ಇರುವಂಥದ್ದು, ವಾಮಿಟಿಂಗ್ ಆಗುತ್ತೆ, ನ್ಯೂಟ್ರಿಷನಲ್ ಡಿಪ್ಲಿಷನ್ ಆಗುತ್ತೆ. ತುಂಬ ಲೇಟ್ ಸ್ಟೇಜಲ್ಲಿ ಹೊಟ್ಟೆ ನೋವು ಬರುವಂಥದ್ದು, ಮೆನ್ಸ್ಟ್ರಲ್ ಡಿಸ್ಟರ್ಬೆನ್ಸಸ್ ಇರುತ್ತೆ, ಎಕ್ಸೆಸಿವ್ ಬ್ಲೀಡಿಂಗ್ ಆಗ್ಬೋದು, ಇರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ಸ್ ಆಗ್ತಾ ಇರುತ್ತೆ, ಅನಿಮಿಕ್ ಆಗ್ತಾರೆ, ತುಂಬ ಆಯಾಸ ಆಗೋದು, ವೆಯ್ಟ್ ಲಾಸ್ ಆಗುವಂಥದ್ದು, ಇದೆಲ್ಲ ತುಂಬ ಅತಿರೇಕಕ್ಕೆ ಹೋದಾಗ ನೋಡುವಂಥ ವ್ಯತ್ಯಾಸಗಳಿರುತ್ತೆ ಸಾಮಾನ್ಯ ಸಿಂಪ್ಟಮ್ಸ್ ಅಂತ ಬಂದಾಗ. ಓವೇರಿಯನ್ ಕ್ಯಾನ್ಸರ್ನ ನಾವು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಯಾಕೆಂದರೆ ಬೇಗ ರೆಕಗ್ನೈಸ್ ಮಾಡೋಕ್ಕೆ ಆಗೋದಿಲ್ಲ ಅನ್ಲೆಸ್ ದಟ್ ಪರ್ಟಿಕ್ಯುಲರ್ ವುಮನ್ ಗೋಸ್ ಫಾರ್ ಅ ರೆಗ್ಯುಲರ್ ಸ್ಕ್ರೀನಿಂಗ್. ವೆಲ್ ವುಮೆನ್ ಹೆಲ್ತ್ ಚೆಕಪ್ ಅಂತ ಮಾಡ್ತೀವಿ, ಅಲ್ಲಿ ಒಂದು ಬೇಸಿಕ್ ಅಲ್ಟ್ರಾಸೌಂಡ್ ಅಂತ ಇರುತ್ತೆ. ಸೊ ಅಲ್ಟ್ರಾಸೌಂಡಲ್ಲಿ ಅಟ್ಲೀಸ್ಟ್ ಓವರೀಸ್ ಅಬ್ನಾರ್ಮಲ್ ಇದೆ ಅಂದಾಗ ಫರ್ದರ್ ಇವ್ಯಾಲ್ಯೂಯೇಷನ್ ನಾವು ಮಾಡ್ಬೋದು, ಕ್ಲಿನಿಕಲ್ ಇವ್ಯಾಲ್ಯೂಯೇಷನ್ ಆಸ್ ವೆಲ್ ಆಸ್ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್. ಆವಾಗ ನಾವು ಡಿಟೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಮತ್ತು ಅದಕ್ಕೆ ಅಂತ ಟ್ಯೂಮರ್ ಮಾರ್ಕರ್ಸ್ ಇದೆ, ಅವನ್ನೆಲ್ಲ ಚೆಕ್ ಮಾಡ್ಬೋದು. ಇವ್ರಿಗೆ ಒಂದೇ ಸರಿ ಸಿಂಪ್ಟಮ್ಸ್ ಇದ್ದಾಗ ಬರ್ತೀವಿ ಅಂದಾಗ ಇಟ್ ವಿಲ್ ಬಿ ವೆರಿ ಲೇಟ್ ಫಾರ್ ದಟ್ ಪೇಷಂಟ್. ಸೊ ಅವಾಗ ನಾವು ಮಾಡುವಂಥ ಕೆಲಸ ತುಂಬ ಲಿಮಿಟೆಡ್ ಆಗಿಬಿಡುತ್ತೆ. ಅವ್ರಿಗೆ ಕಾಯಿಲೆನೂ ಜಾಸ್ತಿ ಆದಾಗ ಅವ್ರಿಗೆ ಮಾರ್ಬಿಡಿಟೀಸ್ ಆ್ಯಂಡ್ ಮಾರ್ಟಾಲಿಟೀಸ್ ತುಂಬ ಹೈ ಇರುತ್ತೆ. ಸೊ ಅದರಿಂದ ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಬರಬೇಕಾಗತ್ತೆ. ಅವರು ರೆಗ್ಯುಲರ್ ಸ್ಕ್ರೀನಿಂಗ್ ವಿಲ್ ಹೆಲ್ಪ್. ಅದು ಬಿಟ್ಟರೆ ಇಟ್ ಈಸ್ ಆಲ್ವೇಸ್ ರೆಗ್ಯುಲರ್ ಸ್ಕ್ರೀನಿಂಗಲ್ಲಿ ಪಿಕಪ್ ಆಗುತ್ತೆ. ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ದೇ ಶುಡ್ ಕಮ್ ದೆಮ್ಸೆಲ್ವ್ಸ್ ಆ್ಯಂಡ್ ಗೆಟ್ ಇವ್ಯಾಲ್ಯೂಯೇಟೆಡ್.